ಸೊ ಈಗಾಗಲೇ ಯಾವ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿದ್ದೀವಿ ಅನ್ನುವಂಥದ್ದು ನಿಮಗೆ ಗೊತ್ತಾಗಿದೆ. ಎಸ್, ನಾನು ಆರಂಭದಲ್ಲೇ ಹೇಳಿದೆ, ನಮ್ಮ ಮುಖದ ಮೇಲೆ ಒಂದು ಪುಟ್ಟ ನಗುವನ್ನು ತರಿಸೋಕೆ ನಮ್ಮ ತಂದೆ ತಾಯಿ ಪಡುವಂತಹ ಶ್ರಮ ಅಷ್ಟಿಷ್ಟಲ್ಲ. ಹಾಗಿದ್ದಾಗ ನನ್ನ ಮಗುವನ್ನು, ನನ್ನ ಕರುಳ ಕುಡಿಯನ್ನು ನಾನು ಉಳಿಸ್ಕೋಬೇಕು ಅಂತ ನಡೆಸುವ ಹೋರಾಟ ಇದೆಯಲ್ಲ, ಅದು ಮಾತಿಗೆ ನಿಲುಕದ್ದು. ಹೀಗಿರುವಾಗ ವಿಧಿ ಅನ್ನುವಂಥದ್ದು ಅಡ್ಡ ಬಂದಿದೆ. ಆ ವಿಧಿ ವಿರುದ್ಧ ಹೋರಾಡಕ್ಕೆ ಈ ಒಂದು ಕುಟುಂಬಕ್ಕೆ ಸಾಧ್ಯ ಆಗ್ತಿಲ್ಲ, ಅಪ್ಪ ಅಮ್ಮನಿಗೆ ಸಾಧ್ಯ ಆಗ್ತಿಲ್ಲ. ಅವರ ಜೊತೆಗೆ ನಾವು ಬೆನ್ನೆಲುಬಾಗಿ ನಿಂತುಬಿಟ್ರೆ ಒಂದು ದಿನ ಸಾಕು, ಆ ಕುಟುಂಬದ ನಂದಾದೀಪ ನಗಾಡತ್ತೆ. ಆ ಕುಟುಂಬದ ನಂದಾದೀಪ ನಿಮ್ಮ ಥರ ಬೆಳಗತ್ತೆ. ಆ ಕುಟುಂಬದ ನಂದಾದೀಪ ಎಲ್ಲರಂತೆ ಖುಷಿಯಿಂದ ಓಡಾಡುತ್ತೆ. ಹಾಗಾದರೆ ಇನ್ನೂ ಕೂಡ ತಡ ಮಾಡೋದು ಬೇಡ. ಆ ಇಡೀ ಕುಟುಂಬ ನನ್ನ ಜೊತೆ ಇದೆ. ಪರಿಚಯ ಮಾಡಿಸೋದ್ರ ಜೊತೆಗೆ ಯಾಕೆ ಹೀಗಾಯಿತು, ಏನು ಹೀಗಾಯಿತು, ಅವರಿಗೆ ನಮ್ಮ ಅಗತ್ಯ ಅಂದರೆ ರಾಜ್ಯದ ಅಗತ್ಯ ಎಷ್ಟರ ಮಟ್ಟಿಗಿದೆ, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ಮತ್ತೊಂದು ಮನವಿ ಇದು. ಈ 1 ಗಂಟೆಗಳ ಕಾಲ ನಮಗೆ ಕೊಡಿ. ಈ 1 ಗಂಟೆಗಳ ಕಾಲ ಈ ಕುಟುಂಬದ ಜೊತೆಗೆ ನಿಂತ್ಕೊಳ್ಳಿ. ಆ ಕುಟುಂಬದ ನಂದಾದೀಪವನ್ನು ನಾವೆಲ್ಲರೂ ಒಟ್ಟಾಗಿ ನಿಂತು ಕಾಪಾಡ್ಕೊಳ್ಳೋಣ. ಸೊ ಕಾರ್ಯಕ್ರಮವನ್ನು ಶುರು ಮಾಡೋಣ ಬನ್ನಿ. ನಮ್ಮ ಜೊತೆ ಕೀರ್ತನ ಮಗು ಇದೆ. ಮೊದಲಿಗೆ ಆಕೆನೇ ಮಾತಾಡಿಸ್ತೀನಿ. ಕೀರ್ತನ, ಹಾಯ್. ಹಾಯ್. ತಿಂಡಿ ತಿಂದ್ಯಾ? ಹೇಗಿದ್ಯಾ? ಹಿಂಗಿದ್ಯಾ? ಏನು ತಿಂಡಿ ತಿಂದೆ ಕೀರ್ತನ? ಕೀರ್ತನಾಳ ಜೊತೆಗೆ ಅವರ ತಂದೆ ಕಿಶೋರ್ ಕೂಡ ಇದ್ದಾರೆ, ಮಾತನಾಡಿಸ್ತೀನಿ. ಕಿಶೋರ್ ಅವರೇ ನಮಸ್ತೆ. ನಮಸ್ತೆ. ಇನ್ನು ಅವರ ತಾಯಿ ನಾಗಶ್ರೀ ಕೂಡ ನಮ್ಮ ಜೊತೆ ಇದ್ದಾರೆ, ನಮಸ್ತೆ. ಹೇಗಿದ್ದೀರಿ ಅಂತ ಕೇಳೋಕ್ಕೆ ನನಗಂತೂ ಬಾಯಿಲ್ಲ. ನೀವಿಬ್ಬರು ಆರೋಗ್ಯವಾಗಿದ್ದೀರಿ, ಬಟ್ ನಿಮ್ಮಿಬ್ಬರ ಆರೋಗ್ಯಕ್ಕಿಂತ ಹೆಚ್ಚಾಗಿ ನೀವು ಕನ್ಸು ಕಾಣ್ತಾ ಇರೋದು, ಹಂಬಲಿಸ್ತಾ ಇರೋದು ನನ್ನ ಮಗಳು ಚೆನ್ನಾಗಿರಬೇಕು, ನನ್ನ ಮಗಳು ಆಯಸ್ಸು ಜಾಸ್ತಿ ಆಗಬೇಕು, ಗಟ್ಟಿ ಆಗಬೇಕು ಅಂತ. ಮೊದಲನೇದಾಗಿ ಹೇಳಿ, ಯಾವಾಗ ಗೊತ್ತಾಯ್ತು ನಿಮಗೆ ಕಾಯಿಲೆ ಇದೆ ಅಂತ? 10 ತಿಂಗಳ ತನಕ ಮಗು ನಾರ್ಮಲ್ ಆಗಿ ಇರ್ತಾಳೆ ಮೇಡಮ್. ಹುಟ್ಟಿದ 10 ತಿಂಗಳು ಹುಟ್ಟಿದಾಗ ಗೊತ್ತಾಗಲ್ಲ. ಈ ಕಾಯಿಲೆಯ ಸ್ವರೂಪನೇ ಹಾಗೆ. ಟೈಪ್ 2 ಅಂದರೆ ಟೈಪ್ 1, ಇದರಲ್ಲಿ 4 ಟೈಪ್ಗಳಿದೆ. ಮೊದಲನೇ ಟೈಪ್ ಅಲ್ಲಾದರೆ ಬರ್ತಲೇ ಗೊತ್ತಾಗ್ಬಿಡುತ್ತೆ ಮಗುಗೆ, ಲಿಮ್ಸು ವರ್ಕ್ ಆಗಲ್ಲ. ಸೊ ಆ ಬೇಸ್ ಮೇಲೆ ಜೆನೆಟಿಕ್ ಟೆಸ್ಟ್ ಮಾಡಿ ಮಗುಗೆ ಏನು ತೊಂದರೆ ಇದೆ ಅಂತ ಡಾಕ್ಟರ್ ಐಡೆಂಟಿಫೈ ಮಾಡ್ತಾರೆ. ಟೈಪ್ 2 ಮಕ್ಕಳು ಹುಟ್ಟಿದಾಗ ಚೆನ್ನಾಗೇ ಇರ್ತಾರೆ, ಬೆಳಿತಾನೂ ಚೆನ್ನಾಗೇ ಇರ್ತಾರೆ. 10 ತಿಂಗಳ ನಂತರ ದಿನೇ 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 ಸ್ವಲ್ಪ ಲೋವರ್ ಲಿಮ್ಸು ವೀಕ್ ಆಗ್ತಾ ಬರುತ್ತೆ. ಅದು ಭಾಳ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. 1 ವರ್ಷ ಆಗೋವರೆಗೂ ಯಾರಿಗೂ ಗೊತ್ತಾಗಲ್ಲ. ಕಾರಣ ಮಾಮೂಲಿ ಮಕ್ಕಳ ಥರನೇ ಇರ್ತಾರೆ. 1 ವರ್ಷ ಆಗಬೇಕಾದ್ರೆ ಮಕ್ಕಳು ತೆವಳಬೇಕಾಗಿರುತ್ತೆ, ನಡಿಬೇಕಾಗಿರುತ್ತೆ. ಆ ಒಂದು ಕಾರ್ಯಚಟುವಟಿಕೆ ಮಕ್ಕಳಲ್ಲಿ ಕಾಣಲ್ಲ. ಆಗ ಎಲ್ಲ ತಂದೆ ತಾಯಿಗಳಿಗೂ ಆತಂಕ ಆಗೇ ಆಗುತ್ತೆ. ಆ ಒಂದು ಕಾರಣದಿಂದ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಯಾಕೋ ನಮ್ಮ ಮಗು ನಡೀತಾ ಇಲ್ಲ, ತೆವಳ್ತಾ ಇಲ್ಲ ಅಂತ. ಮಗು ತುಂಬ ದಪ್ಪಕ್ಕಿದ್ದಾಳೆ, ಗುಂಡುಕ್ಕಿದ್ದಾಳೆ, ಚೆನ್ನಾಗಿದ್ದಾಳೆ, ಮಾತುಕತೆ ಎಲ್ಲ ತುಂಬ ಆವಾಗಲೇ ಬರ್ತಿತ್ತು ಇವಳಿಗೆ. ಆದ್ದರಿಂದ ಮತ್ತು ಅಪ್ಪರ್ ಲಿಮ್ಸ್ ಎಲ್ಲ ಚೆನ್ನಾಗಿದೆ, ಯಾವುದೇ ಥರ ತೊಂದರೆ ಇಲ್ಲ. ಕೇವಲ ಒಂದು ಫಿಸಿಯೋಥೆರಪಿ, ಎಷ್ಟೋ ಮಕ್ಕಳು ನಿಧಾನಕ್ಕೆ ನಡೀತಾರೆ, ಫಿಸಿಯೋಥೆರಪಿ ಮತ್ತು ಅಭ್ಯಂಗ ಎಲ್ಲ ಮಾಡಿಸಿ ಒಳ್ಳೆಯದಾಗುತ್ತೆ ಅಂತಾರೆ. ಯಾವುದೇ ಥರದ ತೊಂದರೆ ಇಲ್ಲ ಅಂತ ನಾವು ಮನೆಗೆ ವಾಪಸ್ ಬರ್ತೀವಿ. ಅನಂತರದಲ್ಲಿ ಮತ್ತೆ ಇವಳಿಗೆ 1 ದಿನಕ್ಕೆ 5 ಎಪಿಸೋಡ್ ಒಟ್ಟಿಗೆ ಸೀಸರ್ಸ್ ಅಟ್ಯಾಕ್ ಆಗಿಬಿಡತ್ತೆ. ಆವಾಗ ಕೈಕಾಲೆಲ್ಲ ಮುಷ್ಟಿ ಹಿಡಿದು ಬಾಯಲ್ಲೆಲ್ಲ ಜೊಲ್ ಬಂದು ಎಲ್ಲ ಆಗುತ್ತೆ, ಮೂರ್ಛೆ ರೋಗ. ಆವಾಗ ಡಾಕ್ಟ್ರು ಪ್ರತಿ ಟೆಸ್ಟ್ಗಳನ್ನು ಮಾಡ್ತಾರೆ. ಒಂದು ಸಣ್ಣ ಟೆಸ್ಟಿಂದ, ಬ್ಲಡ್ ಟೆಸ್ಟಿಂದ ಹಿಡಿದು MRI ಬ್ರೈನು, ನರ್ವ್ ಕಂಡೀಷನ್ ಟೆಸ್ಟು, EGG ಟೆಸ್ಟು, MRI ಸ್ಪೈನು ಅಂತ ಪ್ರತಿ ಟೆಸ್ಟಲ್ಲೂ ನಾರ್ಮಲ್ಲೇ ಬರುತ್ತೆ. ಡಾಕ್ಟ್ರಿಗೆ ಆಶ್ಚರ್ಯ, ಯಾವ ರೋಗ ಇದು ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬೇರೆ ಥರ SMA ಅಂತ ಕನ್ಕ್ಲೂಷನ್ ಮಾಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಫೈನಲಿ ಯಾವುದ್ರಲ್ಲೂ ಗೊತ್ತಾಗಲಿಲ್ಲ ಅಂದಾಗ ಇದು ಒಂದು ಟೆಸ್ಟ್ ಮಾಡಿ ನಮಗಿದ ಇಲ್ಲ ಅನ್ನಿಸ್ತಾ ಇದೆ. ಯಾಕಂದರೆ ಈ ತೀವ್ರತೆ ಇದೆ ಅನ್ನೋದಾದರೆ ಮಕ್ಕಳಿಗೆ ಅಪ್ಪರ್ ಬಾಡಿನೂ ಇಷ್ಟೊತ್ತಿಗೆ ಸ್ಪ್ರೆಡ್ ಆಗಬೇಕಿತ್ತು, ಉಸಿರಾಟದ ತೊಂದರೆ ಆಗಬೇಕಾಗಿತ್ತು, ಅವಳಿಗೆ ಮೇಲೆ ಕೈಯೆಲ್ಲ ಎತ್ತಕ್ಕಾಗ್ತಾ ಇರಲಿಲ್ಲ. ಅದಿಲ್ಲ ಅನಿಸುತ್ತೆ. ಯಾವುದಕ್ಕೂ ಟೆಸ್ಟ್ ಮಾಡಿ ಅನ್ನುವಂಥ ಒಂದು ಡೌಟಲ್ಲಿ ಹೇಳಿದ್ದನ್ನು ಟೆಸ್ಟ್ ಮಾಡಿದ್ರೆ ವಿಧಿವಿಷ ನಮಗೆ ಇದೆ ಅನ್ನೋಂಥ ರಿಸಲ್ಟು. ದೀಪಾವಳಿ ಟೆಸ್ಟ್ ಮಾಡಿಸೋಷ್ಟೊತ್ತಿಗೆ ಎಷ್ಟು ತಿಂಗಳಾಗಿತ್ತು ಮಗುಗೆ? ಇಷ್ಟು ಟೆಸ್ಟ್ ಆಗೋಷ್ಟರಲ್ಲಿ ಸುಮಾರು 4 ತಿಂಗಳ ಕಾಲ ಆಯಿತು. 1 ವರ್ಷ ದಾಟಿದ್ಲು. 1 ವರ್ಷ 4 ತಿಂಗಳು ಆಗೋಗಿತ್ತು. ಸುದ್ದಿ ಕೇಳ್ತಿದ್ದಂತೆ ಇಲ್ಲಿ ಕುತ್ಕೊಂಡು ನನಗೆ ಗೂಸ್ ಬಂಪ್ಸ್ ಬರ್ತಿದೆ. ಆ ಕ್ಷಣಕ್ಕೆ ದೀಪಾವಳಿ ಹಬ್ಬದ ಹಿಂದಿನ ದಿನ ಸುದ್ದಿ ಬಂದಿದ್ದು. ಎಲ್ಲರ ಮನೆಯಲ್ಲಿ ಬೆಳಕು, ನಮ್ಮ ಮನೆಯಲ್ಲಿ ಸ್ಮಶಾನ ಮೌನ, ಪೂರ್ಣ ಕತ್ತು. ಮಗಳು ಹೇಳ್ತಾ ಇದ್ದಾಳೆ, ಅಳ್ಬೇಡಮ್ಮ ಅಂತ. ಅಳ್ಬಾರ್ದಮ್ಮ? ಯಾಕೆ ಅಳ್ತಿದಾರಮ್ಮ? ಕೀರ್ತನಾ
ಸೊ 4 ತಿಂಗಳಾಗುತ್ತೆ ಫೈಂಡ್ ಔಟ್ ಮಾಡೋಕ್ಕೆ. ವೀಕ್ಷಕರೇ, SMA ನಾವು ಆಲ್ರೆಡಿ ಒಂದು ಪ್ಯಾಕೇಜಲ್ಲಿ ಹೇಳಿದ್ವಿ, ಅದರಲ್ಲಿ ಟೈಪ್ 2 ಇದೆ. ಟೈಪ್ 1 ಇದ್ರೂ ಗೊತ್ತಾಗ್ತಿತ್ತು, ಬಟ್ ಟೈಪ್ 2 ತುಂಬ ಕಷ್ಟ ಅದನ್ನು ಇದೆ ಅಂತ ಕಂಡುಹಿಡಿಲಿಕ್ಕೆ ಅಂತ ಹೇಳ್ತಾ ಇದ್ರು. ನಾನು ಒಂದು ವೆರಿ ಬೇಸಿಕ್ಕಾಗಿ ಹೇಳ್ಬಿಡ್ತೀನಿ, ಒಂದು ವರ್ಷ ಆಗೋಷ್ಟೊತ್ತಿಗೆ ಮಗು ಏನಾದ್ರು ಸಪೋರ್ಟ್ ಇಟ್ಕೊಂಡು ನಿಂತ್ಕೊಳ್ಳೋಕೆ ಶುರು ಮಾಡುತ್ತೆ. ಬಟ್ ಈ ಮಗು ಮೂಮೆಂಟ್ಸ್ ಆಗಿರಲಿಲ್ಲ, ತೆವಳಕ್ಕೆ ಶುರು ಮಾಡುತ್ತೆ, ಆಗ್ತಿರ್ಲಿಲ್ಲ. ಅದೊಂದು ಕಾಯಿಲೆ ಅನ್ನುವಂಥದ್ದು ಬಂದುಬಿಟ್ರೆ ಮೂಳೆಗಳನ್ನು ಮುರಿದಂಗೆ ಆಗ್ಬಿಡುತ್ತೆ. ನಿಂತ್ಕೊಳ್ಳೋದಿರಲಿ, ಕೂತ್ಕೊಳ್ಳೋದಿರಲಿ, ಅದಕ್ಕೆ ನಾವು ಎತ್ಕೊಳ್ಳೋಕ್ಕೂ ಕೂಡ ಕಷ್ಟ, ತಿನ್ನುವಂತಹ ಅನ್ನ ನುಂಗೋಕ್ಕೆ ಕೂಡ ಕಷ್ಟ ಆಗುತ್ತೆ. ಡಾಕ್ಟ್ರುಗಳು ಇದೆಲ್ಲ ಹೇಳಿರ್ತಾರೆ ನಿಮಗೆ. ನುಂಗೋಕ್ಕೆ ಕೂಡ ಕಷ್ಟ ಆಗುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ಮೂವ್ಮೆಂಟ್ ಕಷ್ಟ ಆಗುತ್ತೆ. ಲೆಕ್ಕ ಹಾಕಿ ಒಂದು ಮಗು 1 ಸೆಕೆಂಡ್ ಸುಮ್ಮನಿರಲ್ಲ. ನಾವೇ ಹೇಳ್ತಿರ್ತೀವಿ, ಈಗಿನ ಕಾಲದಲ್ಲಿ ಒಂದು ಮಗುನ ನೋಡ್ಕೊಳಕ್ಕಾಗಲ್ಲಪ್ಪ, ಆ ಕಡೆ ತಿರುಗಿ ಈ ಕಡೆ ಕಣ್ಬಿಡೋ ಅಷ್ಟರಲ್ಲಿ ಎಲ್ಲೋ ಹೋಗ್ಬಿಟ್ಟಿರುತ್ತೆ ಅಂತ. ಆ ಥರ ಬೆಳಿಬೇಕಾಗಿದ್ದು ಮಗು ಒಂದೇ ಕಡೆ ಇರುತ್ತೆ ಅಂದಾಗ ತಂದೆ ತಾಯಿಗೆ ಹೇಗಾಗಿರ್ಬೇಡ. ಇನ್ನು ಕಿಶೋರ್ ಅವರೇ, ಮೊದಲಿಗೆ ಅಂದರೆ ಬೇಸಿಕಲಿ ಯಾವ ಊರು ನೀವು? ನಮ್ಮದು ಮೈಸೂರೇ. ಸೊ ಮೈಸೂರಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಿ. ಸೊ ಇದೆಲ್ಲ ಗೊತ್ತಾಗೋ ಅಷ್ಟೊತ್ತಿಗೆ ನಿಮಗೆ ಮಗಳಿಗೆ 1 ವರ್ಷ ದಾಟಿರುತ್ತೆ. ಏನು ಹೇಳಿದ್ರು? ಸರಿ, ಇಂಥ ಕಾಯಿಲೆ ಇದೆ ಅಂದ್ರು ಡಾಕ್ಟ್ರು, ಮುಂದಕ್ಕೆ ಏನು ಅನ್ನೋದನ್ನ ಹೇಳಿದ್ರು? ಡಾಕ್ಟರ್ ಏನು ಹೇಳಿದ್ರು, ಈ ಥರ ಕಾಯಿಲೆ ಇದೆ, ನೀವು ಮೈಸೂರಲ್ಲಿ ನಮಗೆ ಗೊತ್ತಾಗಿದ್ದು JSS ಹಾಸ್ಪಿಟಲಲ್ಲಿ ಇದೆ ಅಂತ ಗೊತ್ತಾಗಿದ್ದು. ಬೆಂಗಳೂರಲ್ಲಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಟ್ರಯಲ್ ಟ್ರೀಟ್ಮೆಂಟ್ ಕೆಲವೊಂದು ನಡೀತಾ ಇದೆ, ಅಲ್ಲಿ ವಿಸಿಟ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ರೋಷೆ ಕಂಪ್ನಿದು, ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್ ಕಂಪನಿ ಅದು, ಅವರು ರೆಸಿಡಿಪಾಮ್ ಅಂತ ಒಂದು ಸಿರಪನ್ನ ಕಂಡುಹಿಡಿದಿದ್ದಾರೆ ಈ ರೋಗಕ್ಕೆ ಅಂತಾನೆ. ಅದರದ್ದು ಅಲ್ಲಿ ಫ್ರೀ ಸಪ್ಲೈ ಆಗ್ತಾ ಇದೆ ಕೆಲವು ಮಕ್ಕಳಿಗೆ, ಅಲ್ಲಿ ಹೋಗಿ ನಿಮ್ಮ ಮಗುಗೂ ಸಿಗ್ಬೋದು ಅಂದರು. ಅಷ್ಟೊತ್ತಿಗೆ ನಾವು ಸ್ವಲ್ಪ ಓದಿರೋರಾಗಿದ್ದರಿಂದ ಸ್ವಲ್ಪ ತಿಳ್ಕೊಂಡಿದ್ವಿ. ಅದ್ರ ಕಾಸ್ಟ್ ಎಲ್ಲ ಎಷ್ಟಂದ್ರೆ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ವರ್ಗಕ್ಕೆ ಇಟ್ಕೋವಂಥದ್ದಲ್ಲ. ಎಷ್ಟಾಯ್ತು? ಅದು ಒಂದು ಬಾಟಲ್ಗೆ 6 ಲಕ್ಷ ಚಿಲ್ಡ್ರೆ ಸಿರಪ್. ಒಂದು ಬಾಟಲ್ಗೆ 6 ಲಕ್ಷ. ಎಷ್ಟು ml ಇರುತ್ತೆ ಅದರಲ್ಲಿ? ಅದು 60 ml ಇರುತ್ತೆ. ಇವಳು ತೂಕಕ್ಕೆ 60 ml ಬಾಟಲ್ಗೆ 6 ಲಕ್ಷ. ಎಲ್ಲಿ ತನಕ ಹಾಕ್ಬೇಕಿತ್ತು ಅದನ್ನು? ಇವಳು ಜೀವನ ಪೂರ್ತಿ ಎಷ್ಟು ವರ್ಷ ಬದುಕಿರ್ತಾಳೋ ಅಷ್ಟು ದಿನನೂ ಕೊಡಬೇಕು. ಸೊ ಈಗ ಕೊಡ್ತಾ ಇದ್ದೀರಿ ನೀವು? ಕೊಡ್ತಾ ಇದ್ದೀವಿ. ಸೊ 60 ml ಅಂತ ಹೇಳಿದ್ರೆ ನಿಮಗೆ ಒಂದು ತಿಂಗಳಿಗೆ 2 ಬಾಟಲ್ ಬೇಕು. 2 ಬಾಟಲ್ ಬೇಕು. 12 ಲಕ್ಷ. 12 ಲಕ್ಷದ ಜೊತೆ GST 1,13,000 ಚಿಲ್ಲರೆ ಕಟ್ಟಬೇಕು. ಸೊ ಟ್ರೀಟ್ಮೆಂಟ್ ಕೊಡ್ಸೋಕೆ ಶುರು ಮಾಡಿ ಎಷ್ಟು ದಿನ ಆಯ್ತು ಹೇಳಿ? ಈಗ 4 ತಿಂಗಳಾಯ್ತು. 4 ತಿಂಗಳಾಯ್ತು. ಸಿರಪ್ ಪರ್ಚೇಸ್ ಮಾಡಿ ಡಿಸೆಂಬರ್ ಪರ್ಚೇಸ್ ಮಾಡಿದ್ದು. ಸೊ ಈಗ ನಾನು ಕೇಳ್ಪಟ್ಟಂಗೆ ಇವಳಿಗೆ ಟ್ರೀಟ್ಮೆಂಟ್ ಕೊಡ್ಸೋ ತನಕ ನೀವು ಆ ಸಿರಪ್ನ ಬಿಡೋ ಹಾಗಿಲ್ಲ? ಕೊಡಲೇಬೇಕು ಮೇಡಮ್. ಸಿರಪ್ ಬಿಡೋ ಹಾಗಿಲ್ಲ, ತಿಂಗಳಿಗೆ 2 ಬಾಟಲ್ ಬೇಕು. 60 ml ಇರುತ್ತೆ, ಒಂದು ಬಾಟಲ್ಗೆ 6 ಲಕ್ಷ ದುಡ್ಡು. ತಿಂಗಳಿಗೆ 12 ಲಕ್ಷ, GST ಎಲ್ಲ ಸೇರಿ ಹತ್ತಿರ 14-15 ಲಕ್ಷ. GST ಸೇರಿ 12,14,000 ರೂಪಾಯಿ. 12,16,000 GST ಅದರಲ್ಲಿ 12,14,000 1,30,000. ಮಧ್ಯಮ ವರ್ಗದವ್ರಿಗೆ ನಮ್ಗಳ ಕೈಲಿ ತಗೊಳಕ್ಕಾಗತ್ತೆ ಸರ್ ಅದನ್ನ? ಹೆಂಗ್ ಸರ್ ನೀವು ನಿಭಾಯಿಸಿದ್ರಿ? ಮಾತಾಡ್ತೀನಿ. SMA ಟೈಪ್ 2 ಅನ್ನುವಂತಹ ಡಿಸೀಸ್ನಿಂದ ಈ ಮಗು ಬಳಲ್ತಾ ಇದೆ ಅಂತ ತಂದೆ ತಾಯಿಗೆ ಗೊತ್ತಾದಾಗ ಅಷ್ಟೊಂದು ಅವ್ರಿಗೆ ಆತಂಕ ಆಗಲ್ಲ. ಕಾರಣ ಅವ್ರಿಗೆ ಗೊತ್ತಿಲ್ಲ ಇದು ಯಾವ ಕಾಯಿಲೆ ಅಂತ. ನನಗೆ ಗೊತ್ತಿಲ್ಲ, ನಾನು ಬೆಳಗ್ಗೆ ಕುತ್ಕೊಂಡು ಗೂಗಲ್ ಮಾಡ್ತಾ ಇದ್ದೆ ಏನಿದು, ಯಾಕೆ ಹಿಂಗಾಗುತ್ತೆ ಅಂತ. ಟ್ರೀಟ್ಮೆಂಟ್ ಬೆಲೆ ಕೇಳಿದಾಗ 16 ಕೋಟಿ ಅಂತ ಹೇಳಿದರು. ಬೆಚ್ಚು ಬಿದ್ದುಬಿಟ್ಟೆ. ಬಟ್ ಆ ಟ್ರೀಟ್ಮೆಂಟ್ ಕೊಡಿಸೋ ತನಕ ಈ ಮಗಳಿಗೆ, ಅಂದರೆ ಆ ಮಗುಗೆ ತಿಂಗಳಿಗೆ ಏನಿಲ್ಲ ಅಂದರೂ 13 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು, ಜಸ್ಟ್ ಒಂದು ಸಿರಪಿಗೋಸ್ಕರ. ಹೇಗೆ ಹೆಣ್ಗಾಡಿರ್ಬೇಡ ಮಗುನ ಒಂದು ನೋಡ್ಕೊಳ್ಳೋಕ್ಕೆ ಅಥವಾ ಕಾಪಾಡ್ಕೊಳ್ಳೋಕ್ಕೆ. ವೀಕ್ಷಕರೇ, ನಿಮ್ಮ ಇಡೀ ಅಂದರೆ ಇವತ್ತೊಂದು ದಿನ, ಈ 1 ಗಂಟೆ ನಮಗೆ ಕೊಟ್ಬಿಡಿ, ಈ 1 ಗಂಟೆ ಮಗುವಿಗಾಗಿ ಕೊಟ್ಬಿಡಿ, ಇಡೀ ಕುಟುಂಬವನ್ನು ಖುಷಿಯಾಗಿಡುವಂತಹ ಕೆಲಸಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ದಂಗಾಗತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.